ಅರ್ಜುನ್ ಜನ್ಯ, ಎಸ್ ಮೇಡಮ್. ಥ್ಯಾಂಕ್ ಯು. ತುಂಬಾ ಪ್ರೀತಿಯಿಂದ ಮಾಡಿದ್ದೀರಾ. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಅದ್ರೊಳಗೆ ಒಂದು ಹೇಳ್ತಾರಲ್ಲ, ಸತ್ ಮೇಲೆ ನೀವು ಇದು ಮಾಡಬಾರ್ದು ಅಂತ. ನಾವು ಯಾವಾಗಲೂ ಕನ್ನಡ ಸಿನಿಮಾ ಸತ್ತೋಗಿದೆ ಈ ಥರ ಬಂದಾಗ ಇಲ್ಲ ಇದೆ ಅಂತ ಒಂದೊಂದ್ಸತಿ ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ದಿಸ್ ಇಸ್ ಡನ್ ವಿತ್ ದೇರ್ ಇಸ್ ಮೈಂಡ್, ಹಾರ್ಟ್ ಆ್ಯಂಡ್ ಸೋಲ್ ಆಲ್ ಪುಟ್ ಟುಗೆದರ್. ಬಟ್ ಈ ಫಿಲಮು 45 ಡೇಸಲ್ಲಿ ಒಂದು ರೆಪ್ರೆಸೆಂಟ್ ಆಗುತ್ತೆ ಟೈಮ್ ಫ್ರೇಮಲ್ಲಿ. ಇಸ್ ಇಟ್ ಒಂಥರ ಕೌಂಟ್ ಡೌನಾ, ಒಂಥರ ಟ್ರಾನ್ಸ್ಫಾರ್ಮೇಷನಾ, ಅಥವಾ ಒಂದು ಥ್ರೆಟ್ನಿಂಗಾ? ಮೇಡಮ್, ಟು ಬಿ ವೆರಿ ಫ್ರ್ಯಾಂಕ್, ಟೀಸರ್ ಅಂತ ನಾವೇನು ಮಾಡಿದ್ದೀವಿ ಇದರಲ್ಲಿ ನಾವು ಆಡಿಯನ್ಸ್ಗೆ ಲೆಟ್ ದಮ್ ಗೆಸ್ 45 ಅಂದರೆ ಏನಂತ ಕೇಳ್ತಿದ್ರು. ಆಲ್ಮೋಸ್ಟ್ ಇದ್ರಲ್ಲಿ ಹತ್ರ ಆನ್ಸರ್ ಮಾಡಿದ್ದೀನಿ. ಬಟ್ ನಾನೇ ಈಗ ಹೇಳ್ಬಿಟ್ರೆ ಅದು ಕುತೂಹಲ ಹೋಗ್ಬಿಡುತ್ತೆ. ಅದರಲ್ಲಿ ವಿಷಯ ಹೇಳಿದ್ದೀನಿ, ನೀವು ಹೇಳ್ದಂಗೆ ಅದೆಲ್ಲ ಇರ್ಬೋದು. ನೀವು ಹೇಳಿದ 3 ವಿಷಯನೂ ಖಂಡಿತ ಇರ್ಬೋದು. ಆ್ಯಂಡ್ ಇದೆ, ಐ ಆಮ್ ಸೋ ಸಾರಿ ಪುಪ್ಪ, ನೀವು ಕೇಳ್ತಾ ಇದ್ದೀರ, ನಾನು ಹೇಳೋ ಪರಿಸ್ಥಿತಿನಲ್ಲಿಲ್ಲ. ಇನ್ನು ಟ್ರೇಲರ್ಗೂ ಇನ್ನು 4 ತಿಂಗಳಿದೆ. ಐ ಡೆಫಿನೆಟ್ಲಿ ಟೆಲ್ ಯು. ಬಟ್ ಇದರಲ್ಲಿ ನಾನು 45 ಡೇಸ್ ಕಾಯ್ಬೇಕಾಗಾರೆ 45 ಡೇಸ್ ಕಾಯಿ ಮೇಡಮ್. ಡಬಲ್ ಅಂತ ಇದಾರೆ ಅಣ್ಣ. 45 ಡೇಸ್ ಡಬಲ್ ಅಂದರೆ 90 ಡೇಸ್ ಟ್ರೇಲರ್ ಬರೋದಕ್ಕೆ. ಬಟ್ ದ ರೆಪ್ರೆಸೆಂಟೇಷನ್ ಆಫ್ ದ ಡಾಗ್ ಆಲ್ಸೋ ಇಟ್ಸ್ ಸಮಥಿಂಗ್ ಬಿಯಾಂಡ್ ಲೈಫ್ ಅಂಡ್ ಡೆತ್ ಅಂತ ಇದೆ. ಅಂದರೆ ಎಕ್ಸ್ಪ್ಲೇನ್ ಟು ದ ಒಂಥರ. ಮೇಡಮ್, ಟೀಸರಲ್ಲಿ ನಿಮ್ಗೆ ಬಂದಿರೋ ಒಂದೊಂದು ಶಾರ್ಟನು ಕತೆ ಇದೆ ಮೇಡಮ್. ಎವ್ರಿಥಿಂಗ್ ಅದರೊಳಗಡೆ ಏನಕ್ಕಿದೆ ಅನ್ನೋದು ನಿಮ್ಮ ಸಿನಿಮಾ ನೋಡಿದಾಗ ಸ್ಕ್ರೀನ್ ಪ್ಲೇನಲ್ಲಿ ಯು ವಿಲ್ ಗೆಟ್ ಶಾಕ್. ಆದರೆ ನಾ ಇದಕ್ಕೆ ತೋರಿಸಿದ್ರ, ಇದು ಯಾಕೆ ಈ ಡೈಲಾಗ್ ಬಂತು, ಎಲ್ಲದು ಅದರೊಳಗಡೆ ಇದೆ. ಅದೋಕೆ. ಬಟ್ ನನಗೆ ಇವ್ರು ಹೇಳ್ತಾ ಇದ್ರಲ್ಲ ಕ್ಯಾನಡಾಲಿ CG ಮಾಡಿದ್ರು ಅಂತ. ಹೌ ಡಿಡ್ ಯು ಮ್ಯಾನೇಜ್ ಟು ಎಕ್ಸ್ಪ್ಲೈನ್ ದ ಫಾರಿನರ್ಸ್ ಅಬೌಟ್ ದಿಸ್ ಮೂವಿ? ಏನಕ್ಕಂದ್ರೆ ಯೂಶಲಿ CG ಅಂದ ತಕ್ಷಣ ನಾವೇ ಒಂಥರ ಆರ್ಟಿಫಿಷಿಯಲ್ ಅನ್ಸುತ್ತೆ, ಬಟ್ ದೇರ್ ಇಸ್ ಎಮೋಷನ್ಸ್ ಹಿಯರ್. ಸೊ ಹೌ ಡಿಡ್ ಯು ಎಕ್ಸ್ಪ್ಲೈನ್ ಟು ದೆಮ್ ಅಂತ? ಇಲ್ಲಿ ಮ್ಯಾನೇಜ್ ಮಾಡಿದೆ. ನಾನು ಒಂದು PUC ಸೆಕೆಂಡ್ ಫೇಲ್ ಮೇಡಮ್, ನಾನು 10th ಪಾಸು. ಸ್ವಲ್ಪ ಇಂಗ್ಲೀಷ್ ಇರೋ ಇಂಗ್ಲೀಷಲ್ಲಿ ಮ್ಯಾನೇಜ್ ಮಾಡಿ ಅವ್ರಿಗೆ ಹೇಳಿ, ಮೇಡಮ್ ದಟ್ ವಿಲ್ ಕಮ್ ಲೈಕ್ ದಿಸ್, ದಿಸ್ ವಿಲ್ ಗೋ ಲೈಕ್ ದಿಸ್ ಅಂತಾನೆ ಹೇಳಿ. ಅಲ್ಲ, ದೇರ್ ಇಸ್ ಹ್ಯೂಮನ್ ಕನೆಕ್ಷನ್ ಅಂತ ಇತ್ತು. ಇಟ್ಸ್ ನಾಟ್ ಅಬೌಟ್ ಫೇಲ್ ಪಾಸ್ ಅಲ್ಲ, ದೇರ್ ಇಸ್ ಅ ಹ್ಯೂಮನ್ ಕನೆಕ್ಷನ್. ಬಿಕಾಸ್ CG ವರ್ಕ್ ಅಂದ ತಕ್ಷಣ ನಾವು ಏನ್ CG ಅಂತೀರಂತ, ಬಟ್ ಇದ್ರೊಳಗೆ ಟೆಕ್ನಿಕಲಿ CG ಮಾಡಕ್ ಮುಂಚೆ ಏನ್ ಮಾಡ್ತಾರೆ ಮೇಡಮ್, ಒಂದು ಬ್ಲೂ ಪ್ರಿಂಟ್ ಮಾಡ್ತಾರೆ ಅವರು. ಆ ಬ್ಲೂ ಪ್ರಿಂಟ್ ನಾನು ಫಸ್ಟ್ ಟೈಮ್ ಮಾಡೋದ್ರಿಂದ ಅವ್ರಿಗೆ ಹೇಳ್ಕೊಡೋದು ಈಸಿ ಆಯ್ತು. ನಾನು ಹೇಳೋದಕ್ಕಿಂತ ನೋಡ್ಬಿಟ್ರು ಅವರು. ಎವ್ರಿಥಿಂಗ್ ಅದ್ರಲ್ಲಿ ಮಾಡಿಬಿಟ್ಟಿದ್ದೆ, ಏನಾಗಬೇಕು CGನಲ್ಲಿ ಹೆಂಗೆ ಬರಬೇಕು ಅಂತ. ಹಾಫ್ ಆಫ್ ದ ವರ್ಕ್ ವಾಸ್ ಡನ್. ಅದಕ್ಕೆ 1 ವರ್ಷದಲ್ಲಿ ಇದನ್ನು ಮಾಡೋಕ್ಕಾಗ್ತಿದೆ. ಇಲ್ಲಾಂದರೆ ಖಂಡಿತ 2-3 ವರ್ಷ ಆಗಿರೋದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.